ಖುಷಿಯಿಂದ ನಿಮ್ಮ ಜೊತೆಗೆ ನಾವು ಇರ್ತೀವಿ. ಖುಷಿಯಿಂದ ಯಾಕೆ ಎಂತ ಯಾಕೆ ಇಲ್ಲಿ ಬಾ ಇಲ್ಲಿ ಹಸ್ಕೊಯ್ದು ಹ್ಯಾಪಿ ದೀಪಾವಳಿ. ಅಂತಮ್ಮ ಇವತ್ತು ಸ್ಪೆಷಲ್ ಏನು? ವೆಜ್ ಡಮ್ ಬಿರಿಯಾನಿ. ನಮ್ಮ ಹಳ್ಳಿನೇ ಅಂದ, ನಮ್ಮ ಹಳ್ಳಿ ಅಡಿಗೆ ಇನ್ನೂ ಚಂದ. ಬಾಗೂರು ನಮ್ಮ ಹಳ್ಳಿಗೆ ಜೊತೆಗೆ. ವೆಜ್ ಬಿರಿಯಾನಿಗೆ ಮಸಾಲೆ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಎಣ್ಣೆ, ಮಸಾಲೆ ರುಬ್ಕೊಳ್ಳೋಕ್ಕೆ ಬಾತೆಲೆ, ಜಾಕಾಯಿ, ಕಲ್ಲುವ, ಅನಾನಸುವ, ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ, ಸೋಂಪು ಕಾಳು ಎಲ್ಲ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೋತೀವಿ. ಈರುಳ್ಳಿ ಹಾಕೋತಾ ಇದ್ದೀವಿ. ಶುಂಠಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕೋತಾ ಇದ್ದೀವಿ, ಟೊಮೊಟೊ ಹಾಕ್ತಾಯಿದ್ದೀನಿ, ಕೊತ್ತಂಬರಿ, ಪುದೀನ, ಹಸಿರು ಮೆಣಸಿನ್ಕಾಯಿ, ವರ್ಷ ಮಸಾಲೆ ರುಬ್ಕೊಬರೋಕ್ಕೆ ಹಾಕಿ ಕಳಿಸ್ತಾ ಇದ್ದೀವಿ. ಶುಂಠಿ ಎಲ್ಲ ಇಟ್ಕೋ ಸಪ್ರೇಟ್. ಯಾವ್ದು ಹಾಕಿದ್ದೀನಿ ನಾನು? ಹಾಕೋಬೇಕು. ಎಣ್ಣೆ ಹಾಕೋತಾ ಇದ್ದೀನಿ, ಉಪ್ಪು ಹಾಕೋತಾ ಇದ್ದೀನಿ, ಬಾತೆಲೆ, ಜಾಕಾಯಿ, ಕಲ್ಲುವ, ಕಸ್ತೂರಿ ಮೇಥಿ, ಸೋಂಪು ಕಾಳು, ಹಸಿರು ಮೆಣಸಿನ್ಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, ತರಕಾರಿ, ಹಸಿ ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು, ಅವಲೇ ಮಸಾಲೆ ಮಾಡ್ಕೊಂಡಿದ್ದೋ. ಇವಾಗ ಮಸಾಲೆ ರೆಡಿ ಆಗದೆ ಹಾಕ್ತಿದ್ದೀವಿ. ಕ್ಯಾಪ್ಸಿಕಮ್ಮು, ಸೆಟ್ಲಲ್ಲಿ ಒಂದು 2 ನಿಮಿಷ ಇರಲ್ಲ. ಹೂವು ಬರ್ತಾವೆ, ಎಲ್ಲ ಹೂವು ಬರ್ತಾವೆ. ಅಕ್ಕಿಗಿಂತ ಡಬ್ಬಲ್ಲು ನೀರು ಹಾಕೋತಾ ಇದ್ದೀವಿ. ಪುದೀನ ಸೊಪ್ಪು ಹಾಕೋತಾ ಇದ್ದೀವಿ. ನಿಂಬೆಹಣ್ಣು, ಅಕ್ಕಿ,
ಬರೀ ಹೊಗೆನೆ ಕಾಣಿಸ್ತಾನೆ. ಉಂಡೆನೆ ತಂದ ಅವನು ಉಪ್ಪು ತುಪ್ಪ ಕೊತ್ತಂಬರಿ ಸೊಪ್ಪು ಕೇಳು ನಿಮ್ಮ ಕ್ಯಾಪ್ಟನ್ ಕೇಳ್ಕೊ. ಅಡುಗೆ ಎಲ್ಲ ರೆಡಿ ಆಯಿತು, ಆಟೋಗೆ ಹಾಕಿ ಕಳಿಸಿದ್ವಿ. ಮುಂದೆ ಹೊರಡ್ತಾ ಇತ್ತು ವೃದ್ಧಾಶ್ರಮಕ್ಕೆ. ಹೀಗೆ ಎಲ್ಲ ತಗೊಂಡು ಹೊರಡ್ತಾ ಇದ್ದೀವಿ. ಬನ್ನಿ. ಆದರೆ ಯಾರ್ಯಾರು ಆಯ್ತದೆ ಅವರೆಲ್ಲ ಮಾಡಲಿ. ಖುಷಿಯಿಂದ ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ. ಖುಷಿಯಿಂದ ನಮಸ್ಕಾರ. ದೀಪಾವಳಿ ಶುಭಾಶಯಗಳು. ಚೆನ್ನಾಗಿ ಬೆನ್ನತ್ತೇಳಿ. ಇನ್ನೊಂದು ಹಂಗೆ ಅಂಟಿಸ್ಕೊಡು ಅದರಲ್ಲೇನೆ. ಇಲ್ಲಿ ಬಾ, ಇಲ್ಲಿ ಹಸ್ಕೊಳ್ಳಿ. ತಿರ್ಗಲ್ಲ. ಖುಷಿ ಆದ್ರ ಇವರಿಗೆಲ್ಲ ಯಾರ್ಯಾರು ಬೇಗ ಮದುವೆ ಆಗ್ಲಿ, ನಾಮಕರಣ. ಇವತ್ತು ನಾವು ಅಂಧಗೋಕುಲ ವೃದ್ಧಾಶ್ರಮದಲ್ಲಿ ನಾವು ಇವತ್ತು ದೀಪಾವಳಿ ಹಬ್ಬನ ನಮ್ಮ ಎಲ್ಲ ತಂದೆ ತಾಯಂದ್ರ ಜೊತೆ ಆಚರಣೆ ಮಾಡಿದೋ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಹೇಶ್ ಅಣ್ಣವ್ರನ್ನ ಇನ್ವೈಟ್ ಮಾಡಿದ್ದು. ಅವರು ತುಂಬ ಹೃದಯದಿಂದ ಎಷ್ಟೇ ಕೆಲಸದಲ್ಲಿ ಬ್ಯುಸಿ ಇದ್ದರು ಅವರು ಈ ಕಾರ್ಯಕ್ರಮಕ್ಕೆ ಫ್ರೀ ಮಾಡಿಕೊಂಡು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರಿಗೆ ನಮ್ಮ ಪರವಾಗಿ, ನಮ್ಮ ಕನ್ನಡ ಪಾಕಶಾಲೆ ತಂಡದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮ್ಮ ಜೊತೆ ನೀವು ನಿರಂತರವಾಗಿ ಇದೇ ರೀತಿ ಕರ್ತವ್ಯದಲ್ಲಿ. ವರ್ಷಣ್ಣವ್ರು ಬರೋಕ್ಕಾಗಿತ್ತು, ವರ್ಷಣ್ಣವರು ಕಾರ್ಯತಂತ್ರ ಜಾಸ್ತಿ ಇರೋದ್ರಿಂದ ವರ್ಷಣ್ಣವ್ರು ಬರೋಕ್ಕಾಗಲಿಲ್ಲ. ವರ್ಷಣ್ಣವ್ರು ಮುಂದಿನ ಕಾರ್ಯಕ್ರಮಕ್ಕೆ ಬರ್ತಾರೆ. ಅದೇ ರೀತಿ ವರ್ಷಣ್ಣವ್ರನ್ನ ನೆಕ್ಸ್ಟಲ್ಲಿ ಕರ್ಕೊಬರೋ ಜವಾಬ್ದಾರಿ ಮಹೇಶ್ ಅಣ್ಣವ್ರದ್ದಾಗಿರ್ತದೆ. ಮಹೇಶ್ ಅಣ್ಣ ನೀವು ನೆಕ್ಸ್ಟಲ್ಲಿ ವರ್ಷಣ್ಣವ್ರನ್ನ ಕರ್ಕೊಂಡು ಬರಲೇಬೇಕು. ಅದೇ ರೀತಿ ಈ ಆಶ್ರಮಕ್ಕೆ ನಾವು ಕನ್ನಡ ಪಾಕಶಾಲಾ ಬಳಗದ ವತಿಯಿಂದ ಇವತ್ತು ಊಟನೂ ಅಲ್ಲೇ ನಾವೇ ಮಾಡ್ಕೊಂಡು ಬಂದಿದ್ದೋ. ಮತ್ತು ಅದೇ ರೀತಿ ಅವ್ರ ಸಮ್ಮುಖದಲ್ಲೇ ಪಟಾಕಿನೂ ಹೊಡೆದು ಮತ್ತು ಅವ್ರಿಗೆ ಹೊಸ ಬಟ್ಟೆ ಕೊಟ್ಟು ಹಬ್ಬನ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೀವಿ. ನಾವು ಹೇಳೋದೇನೆಂದರೆ ದಯವಿಟ್ಟು ಈ ಥರ ಅನಾಥಾಶ್ರಮ, ವೃದ್ಧಾಶ್ರಮ ಈ ಥರ ಒಳ್ಳೆಯ ಕೆಲಸಗಳಿಗೆ ನೀವು ಸಹಾಯ ಮಾಡಿ, ಆದಷ್ಟು ಕೈ ಜೋಡಿಸಿ. ಆದರೆ ಅನಗತ್ಯ ವ್ಯರ್ಥವನ್ನು ಮಾಡಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಸಮಸ್ತ ಕನ್ನಡ ಜನತೆಗೆ ಕನ್ನಡ ಪಾಕಶಾಲಾ ಬಳಗದ ವತಿಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.